ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ಯಯಾತಿಯ ಗೃಹತ್ಯಾಗವೆಂಬ 19ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಸಹಿತ್ತಮಾಚರನ್ ಕಾಮಾನ್ ಸ್ತ್ರೈಣೋಪನವಮಾತ್ಮನಃ ಬುದ್ಧ್ವಾ ಪ್ರಿಯಾಯೈ ನಿರ್ವಿಣ್ಣೋ ಗಾಥಾಮೇತಾಮಗಾಯಥ. ಪರೀಕ್ಷಿತನೇ, ಹೀಗೆ ಯಯಾತಿಯು ಸ್ತ್ರೀವಶನಾಗಿ ವಿಷಯಗಳನ್ನು ಉಪಭೋಗಿಸುತ್ತಿದ್ದನು. ಒಂದು ದಿನ ಇದ್ದಕ್ಕಿದ್ದಂತೆಯೇ ಅನುಕ್ರಮವಾಗಿ ತನ್ನ ಅಧಃಪತನವಾಗುತ್ತಿದೆ ಎಂಬುದು ಅವನಿಗೆ ತಿಳಿದು ಹೋಯಿತು. ದುಃಖಿತನಾದ ಅವನು ತನ್ನ ಪ್ರೇಯಸಿಯಾದ ದೇವಯಾನಿಗೆ ಈ ಕಥೆಯನ್ನು ಹೇಳತೊಡಗಿದನು. ಭಾರ್ಗವಿ, ಈ ಕಥೆಯನ್ನು ಕೇಳು. ಭೂಮಿಯಲ್ಲಿ ನನ್ನಂತೆಯೇ ಇರುವ ವಿಷಯ ಸುಖಾಪೇಕ್ಷಿಗಳಿಗೆ ಇದು ಸತ್ಯವಾದ ಇತಿಹಾಸವಾಗಿದೆ. ನನ್ನಂತಹ ವಿಷಯ ಸುಖಾಪೇಕ್ಷಿಗಳಾದ ಗ್ರಾಮವಾಸಿಗಳ ವಿಷಯದಲ್ಲಿ ಅರಣ್ಯದಲ್ಲಿರುವ ಜಿತೇಂದ್ರಿಯರಾದ ಧೀರ ಪುರುಷರು, ವಿಷಯ ಸುಖಿಗಳು ಹೇಗೆ ದುಃಖದಿಂದ ಪಾರಾಗುತ್ತಾರೆ ಮತ್ತು ಅವರಿಗೆ ಹೇಗೆ ಕಲ್ಯಾಣವಾಗುತ್ತದೆ ಎಂಬುದನ್ನು ಕುರಿತು ದುಃಖದಿಂದ ಯೋಚಿಸುತ್ತಿರುತ್ತಾರೆ. ಪ್ರೇಯಸಿಯೇ, ಕಾಡಿನಲ್ಲಿ ಒಂದು ಹೋತವು ತನಗೆ ಪ್ರಿಯವಾದುದನ್ನು ಹುಡುಕುತ್ತಾ ಸಂಚರಿಸುತ್ತಿದ್ದಿತು. ಹೀಗೆಯೇ ಸಂಚರಿಸುತ್ತಿದ್ದಾಗ ತನ್ನ ಕರ್ಮ ಫಲದಿಂದಾಗಿ ಬಾವಿಯಲ್ಲಿ ಬಿದ್ದಿದ್ದ ಒಂದು ಮೇಕೆಯನ್ನು ಅದು ನೋಡಿತು. ಆ ಹೋತವು ಕಾಮಾತುರವಾಗಿದ್ದಿತು. ಕಾಮಲಾಲಸೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ಆ ಹೋತವು ಮೇಕೆಯನ್ನು ಮೇಲಕ್ಕೆತ್ತುವ ಉಪಾಯವನ್ನು ಯೋಚಿಸಿತು. ತನ್ನ ಕೋಡುಗಳಿಂದಲೇ ಆ ಹೋತವು ಬಾವಿಯ ದಂಡೆಯನ್ನು ಅಗೆದು ಭೂಮಿಗೆ ಒಂದು ಸೋಪಾನವನ್ನು ಕಲ್ಪಿಸಿತು. ಹೋತನ ಸಹಾಯದಿಂದ ಭೂಮಿಯ ಮೇಲೆ ಬಂದ ಮೇಕೆಯು ಆ ಹೋತವನ್ನೇ ಮೋಹಿಸಿತು. ಮೀಸೆ ದಾಡೆಗಳನ್ನು ಹೊಂದಿದ್ದ ಆ ಹೋತವು ನಿಶ್ಚಯವಾಗಿಯೂ ಬಹುಸುಂದರವಾಗಿದ್ದಿತು, ದಷ್ಟಪುಷ್ಟವಾಗಿದ್ದಿತು, ಯುವಕನಾಗಿದ್ದಿತು, ಮೈಥುನ ಕ್ರಿಯೆಯನ್ನು ಚೆನ್ನಾಗಿ ತಿಳಿದಿದ್ದಿತು. ಬಾವಿಯಲ್ಲಿ ಬಿದ್ದಿದ್ದ ಮೇಕೆಯು ಇಂತಹ ಹೋತದೊಡನೆ ಸೇರಿಕೊಂಡುದನ್ನು ಕಂಡು ಉಳಿದ ಮೇಕೆಗಳು ಆ ಹೋತವನ್ನೇ ಪ್ರೀತಿಸತೊಡಗಿದವು. ಒಂದೇ ಹೋತವು ಹಲವಾರು ಮೇಕೆಗಳಿಗೆ ರತಿಸುಖವನ್ನು ಕೊಡುತ್ತಿದ್ದಿತು. ಆ ಹೋತವು ಹಲವಾರು ಮೇಕೆಗಳೊಡನೆ ಮದನ ಪಿಶಾಚಗ್ರಸ್ತವಾಗಿ ವಿಹರಿಸುತ್ತಾ ತನ್ನನ್ನೇ ತಾನು ಮರೆತು ಬಿಟ್ಟಿತು. ಬಾವಿಯಲ್ಲಿ ಬಿದ್ದಿದ್ದ ಮೇಕೆಗೆ ತನ್ನ ಇನಿಯನು ಹಲವಾರು ಮೇಕೆಗಳೊಡನೆ ರಮಿಸುತ್ತಿದೆ ಎಂಬ ವಿಷಯವು ತಿಳಿದು ಹೋಯಿತು. ತನ್ನನ್ನು ವರಿಸಿರುವ ಆ ಹೋತವು ಮಹಾಕಾಮಿಯೆಂದು, ಅದಕ್ಕೆ ಹೃದಯವೇ ಇಲ್ಲವೆಂದು, ಅದಕ್ಕೆ ಪ್ರೇಮದ ಮೇಲೆ ವಿಶ್ವಾಸವೇ ಇಲ್ಲವೆಂದು, ಮಿತ್ರನ ರೂಪದಲ್ಲಿದ್ದು ಶತ್ರುವಿನ ಕಾರ್ಯವನ್ನು ಮಾಡುತ್ತಿರುವುದೆಂದು ಭಾವಿಸಿ ಇಂದ್ರಿಯ ಲೋಲುಪತೆಗೆಂದಿದ್ದ ಆ ಹೋತವನ್ನು ಪರಿತ್ಯಜಿಸಿ ಅತ್ಯಂತ ದುಃಖದಿಂದ ತನ್ನ ಸ್ವಾಮಿಯ ಬಳಿಗೆ ಹೊರಟು ಹೋಯಿತು. ಸ್ತ್ರೀ ವಶವಾಗಿದ್ದ ಮತ್ತು ಭಯಗೊಂಡು ದೀನನಾಗಿದ್ದ ಆ ಹೋತವು ನಲ್ಲೆಯನ್ನು ಓಲೈಸುವ ಸಲುವಾಗಿ ಅದರ ಹಿಂದೆಯೇ ಮೇ ಮೇ ಎಂದುಕೊಂಡು ಹೋಯಿತು. ಆದರೂ ಹಾದಿಯಲ್ಲಿ ತನ್ನ ನಲ್ಲೆಯನ್ನು ಸಂತೈಸಲು ಹೋತಕ್ಕೆ ಸಾಧ್ಯವಾಗಲಿಲ್ಲ. ಬಾವಿಯಲ್ಲಿ ಸಿಕ್ಕಿದ ಮೇಕೆಯ ಸ್ವಾಮಿಯು ಒಬ್ಬ ಬ್ರಾಹ್ಮಣನಾಗಿದ್ದನು. ಅವನು ಮೇಕೆಗಾದ ಅನ್ಯಾಯದಿಂದ ಕುಪಿತನಾಗಿ ಹೋತದ ಹೋರಾಡುತ್ತಿದ್ದ ವೃಷಣಗಳನ್ನೇ ಕತ್ತರಿಸಿಬಿಟ್ಟನು. ಆದರೆ ಮೇಕೆಗೆ ಒಳ್ಳೆಯದನ್ನು ಮಾಡುವ ಸಲುವಾಗಿ ಹೋತದ ಪ್ರಾರ್ಥನೆಯಂತೆ ಪುನಃ ವೃಷಣಗಳನ್ನು ಹೋತಕ್ಕೆ ಜೋಡಿಸಿಕೊಟ್ಟನು. ಇಂತಹ ಉಪಾಯಗಳು ಆ ಬ್ರಾಹ್ಮಣನಿಗೆ ಬಹಳವಾಗಿ ತಿಳಿದಿದ್ದವು. ಪ್ರೇಯಸಿಯೇ, ಹೀಗೆ ವೃಷಣಗಳನ್ನು ಪುನಃ ಪಡೆದುಕೊಂಡ ನಂತರ ಆ ಹೋತವು ಬಾವಿಯಲ್ಲಿ ಸಿಕ್ಕಿದ ಬ್ರಾಹ್ಮಣನ ಮೇಕೆಯೊಡನೆ ಹಲವಾರು ವರ್ಷಗಳ ಕಾಲ ವಿಷಯೋಪಭೋಗಗಳನ್ನು ಅನುಭವಿಸಿತು. ಆದರೂ ಅದಕ್ಕೆ ಇರುವವರೆಗೂ ಅನುಭವಿಸಿದ ವಿಷಯೋಪಭೋಗಗಳಿಂದ ತೃಪ್ತಿಯೇ ಉಂಟಾಗಲಿಲ್ಲ. ಸುಭ್ರುವೆ, ನನ್ನ ದೆಸೆಯು ಹಾಗೆಯೇ ಆಗಿದೆ. ನಿನ್ನ ಪ್ರೇಮ ಪಾಶಗಳಿಂದ ಬಂಧಿಸಲ್ಪಟ್ಟಿರುವ ನಾನು ಅತ್ಯಂತ ದೀನನಾಗಿ ಬಿಟ್ಟಿದ್ದೇನೆ. ನಿನ್ನ ಮಾಯೆಯಿಂದ ವಿಮೋಹಿತನಾಗಿರುವ ನಾನು ನನ್ನನ್ನೇ ತಿಳಿದುಕೊಂಡಿಲ್ಲ. ಯತ್ ಪೃಥಿವ್ಯಾಂ ವೃಹೀಯವಂ ಹಿರಣ್ಯಂ ಪಶವಸ್ತ್ರಿಯಃ ನ ದುಹ್ಯಂತಿ ಮನಪ್ರೀತಿಂ ಪುಂಸ ಕಾಮ ಹತಸ್ಯತೆ. ಪ್ರೇಯಸಿಯೇ, ಭೂಮಂಡಲದಲ್ಲಿ ಎಷ್ಟು ಧಾನ್ಯಗಳಿವೆಯೋ, ಸುವರ್ಣದ ರಾಶಿಗಳಿವೆಯೋ, ಪಶುಗಳಿವೆಯೋ, ಸ್ತ್ರೀಯರಿರುವರೋ, ಇವೆಲ್ಲವೂ ಜೊತೆಗೂಡಿ ಬಂದರೂ ಕಾಮಹತನಾದ ಮನುಷ್ಯನಿಗೆ ಇವುಗಳು ಸಂತುಷ್ಟಿಯನ್ನು ಉಂಟು ಮಾಡುವುದಿಲ್ಲ. ನಜಾತು ಕಾಮಾನಾಮುಪಭೋಗೇನ ಶಾಮ್ಯತಿ ಹವಿಷ ಕೃಷ್ಣವರ್ತ್ಮೇವ ಭೂಯ ಏವಾಭಿವರ್ಧತೆ. ವಿಷಯಗಳನ್ನು ಭೋಗಿಸುವುದರಿಂದ ಭೋಗವಾಸನೆಯು ಯಾವಾಗಲೂ ಶಾಂತವಾಗುವುದಿಲ್ಲ. ತುಪ್ಪದ ಆಹುತಿಗಳಿಂದ ಯಜ್ಞೇಶ್ವರನು ಮತ್ತೆ ವೃದ್ಧಿ ಹೊಂದುತ್ತಿರುವಂತೆ ಭೋಗವಾಸನೆಗಳು ಕಾಮೋಪಭೋಗಗಳಿಂದ ಮತ್ತು ಪ್ರಬಲವಾಗುತ್ತವೆ. ಯದಾನ ಕುರುತೆ ಭಾವಂ ಸರ್ವಭೂತೇಶ್ವ ಮಂಗಲಂ ಸಮದೃಷ್ಟೇಸ್ತದಾ ಪುಂಸಃ ಸರ್ವ ಸುಖಮಯ ದಿಶಃ. ಯಾವಾಗ ಮನುಷ್ಯನು ಯಾವುದೇ ಪ್ರಾಣಿಯ ವಿಷಯದಲ್ಲಾಗಲಿ ಯಾವುದೇ ವಸ್ತುವಿನ ವಿಷಯದಲ್ಲಾಗಲಿ ರಾಗ ದ್ವೇಷ ಭಾವಗಳನ್ನು ಇಟ್ಟುಕೊಳ್ಳುವುದಿಲ್ಲವೋ ಆಗ ಅವನು ಸಮದರ್ಶಿಯಾಗುತ್ತಾನೆ.
ಸಮಸ್ತ ದಿಕ್ಕುಗಳು ಅಂತಹವನಿಗೆ ಸುಖಮಯವೇ ಆಗುತ್ತದೆ. ಯಾ ದುಸ್ತ್ಯಜ ದುರ್ಮತಿಭಿರ್ ಜೀಯತೋ ಯಾನ ಜೀರ್ಯತೆ ತಾಂ ತೃಷ್ಣಾಂ ದುಃಖ ನಿವಹಾಂ ಶರ್ಮಕಾಮೋ ದ್ಯುತಂ ತ್ಯಜೇತ್. ವಿಷಯಗಳ ಮೇಲಿನ ಆಸೆಯೇ ದುಃಖಕ್ಕೆ ಉಗಮ ಸ್ಥಾನವಾಗಿದೆ. ಮಂದ ಬುದ್ಧಿಯವರಾದ ಮನುಷ್ಯರು ಅಂತಹ ತೃಷ್ಣೆಯನ್ನು ಬಹಳ ಕಷ್ಟದಿಂದಲೂ ತ್ಯಾಗ ಮಾಡಲು ಸಾಧ್ಯವಾಗುವುದಿಲ್ಲ. ಮುದಿತನವು ಬರುತ್ತಿದ್ದರೂ ತೃಷ್ಣೆಯು ನಿತ್ಯ ನವೀನವಾಗುತ್ತಿರುತ್ತದೆ. ಅದಕ್ಕೆ ಮುಪ್ಪೆಂಬುದೇ ಇಲ್ಲ. ದುಃಖ ಸಮೂಹಪ್ರಾಯವಾಗಿರುವ ಅಂತಹ ತೃಷ್ಣೆಯನ್ನು ತನ್ನ ಕಲ್ಯಾಣವನ್ನು ಬಯಸುವ ಮನುಷ್ಯನು ಶೀಘ್ರವಾಗಿ ಪರಿತ್ಯಜಿಸಬೇಕು. ಮಾತ್ರ ಸ್ವಸ್ರಾಂ ದುಹಿತ್ರಾವ ನಾವ್ಯವಿಕ್ತಾಸನೋ ಭವೇತ್ ಬಲವಾನ್ ಇಂದ್ರಿಯಗ್ರಾಮೋ ವಿದ್ವಾಂಸಮಪಿ ಕರ್ಷತಿ. ತನ್ನ ತಾಯಿಯೊಡನೆ ಅಥವಾ ತಂಗಿಯೊಡನೆ ಅಥವಾ ಮಗಳೊಡನೆಯೂ ಕೂಡ ನಿರ್ಜನ ಪ್ರದೇಶದಲ್ಲಿ ಒಂದೇ ಆಸನದಲ್ಲಿ ಕುಳಿತುಕೊಳ್ಳಬಾರದು. ಏಕೆಂದರೆ ಇಂದ್ರಿಯ ಸಮೂಹಗಳು ಅತಿ ಬಲಿಷ್ಠವಾದವುಗಳು. ವಿದ್ವಾಂಸನನ್ನಾದರೂ ಅವು ವಿಚಲಿತನನ್ನಾಗಿ ಮಾಡಿಬಿಡುತ್ತದೆ. ವಿಷಯ ಸುಖಗಳನ್ನು ಪುನಃ ಸೇವಿಸುತ್ತಾ ನಾನು 1,000 ವರ್ಷಗಳಷ್ಟು ಕಳೆದೆನು. ಆದರೂ ಆಯಾ ಕಾಲಗಳಲ್ಲಿ ವಿಷಯಗಳ ಭೋಗ ಲಾಲಸೆಯು ಹುಟ್ಟಿಕೊಳ್ಳುತ್ತದೆ. ಆದುದರಿಂದ ಈ ಭೋಗಗಳ ತೃಷ್ಣೆಯನ್ನು ಸಂಪೂರ್ಣವಾಗಿ ಪರಿತ್ಯಜಿಸಿ ಮನಸ್ಸನ್ನು ಪರಮಾತ್ಮನಲ್ಲಿ ಲೀನಗೊಳಿಸಿ ಶೀತೋಷ್ಣ ಸುಖ ದುಃಖಾದಿ ದ್ವಂದ್ವಗಳಿಂದ ರಹಿತನಾಗಿ ಅಹಂಕಾರದಿಂದಲೂ ಮುಕ್ತನಾಗಿ ಜಿಂಕೆಗಳೊಡನೆ ಅರಣ್ಯದಲ್ಲಿ ಸಂಚರಿಸುತ್ತೇನೆ. ಇಹ ಪರ ಲೋಕಗಳೆರಡು ಅಸತ್ತುಗಳು ಎಂದು ಭಾವಿಸಿ ಐಹಿಕಾಮುಷ್ಮಿಕ ಭೋಗಗಳ ವಿಷಯವಾಗಿ ಚಿಂತಿಸದೆ ಹಾಗೂ ಐಹಿಕಾಮುಷ್ಮಿಕ ಭೋಗಗಳನ್ನು ಉಪಭೋಗಿಸದೆ ಅವುಗಳನ್ನು ಚಿಂತಿಸುವುದರಿಂದ ಜನ್ಮ ಮೃತ್ಯು ರೂಪವಾದ ಸಂಸಾರವು ಪ್ರಾಪ್ತವಾಗುವುದೆಂದು, ಅವುಗಳನ್ನು ಉಪಭೋಗಿಸಿದರೆ ಆತ್ಮನಾಶವಾಗುವುದೆಂದು ಯಾವನು ತಿಳಿಯುತ್ತಾನೋ ಅವನೇ ಆತ್ಮಜ್ಞಾನಿಯು. ಪರೀಕ್ಷಿತನೇ, ಯಯಾತಿಯು ತನ್ನ ಪತ್ನಿಯಾದ ದೇವಯಾನಿಗೆ ಹೀಗೆಂದು ಹೇಳಿ ಪುರುವಿಗೆ ಯೌವನವನ್ನು ಕೊಟ್ಟು ಅವನಿಂದ ಮುದಿತನವನ್ನು ಪಡೆದುಕೊಂಡು ನಿಸ್ಪೃಹನಾಗಿದ್ದನು. ಅವನಿಗೆ ವಿಷಯ ಸುಖಗಳಲ್ಲಿ ಆಸಕ್ತಿಯು ತೊಲಗಿ ಹೋಯಿತು. ಬಳಿಕ ಅವನು ಭೂಮಂಡಲದಲ್ಲಿ ಆಗ್ನೇಯ ದಿಕ್ಕಿನ ರಾಜ್ಯಗಳಿಗೆ ದೃಕ್ಷ್ಯವನ್ನು, ದಕ್ಷಿಣ ದಿಕ್ಕಿನ ರಾಜ್ಯಗಳಿಗೆ ಯದುವನ್ನು, ಪಶ್ಚಿಮ ದಿಕ್ಕಿನ ರಾಜ್ಯಗಳಿಗೆ ತುರ್ವಸುವನ್ನು, ಉತ್ತರ ದಿಕ್ಕಿನ ರಾಜ್ಯಗಳಿಗೆ ಅನುವನ್ನು ರಾಜರನ್ನಾಗಿ ಮಾಡಿದನು. ಭೂಮಂಡಲದಲ್ಲಿರುವ ಸಮಸ್ತವಾದ ಸಂಪತ್ತನ್ನು ಹೊಂದಲು ಯೋಗ್ಯನಾದ ಪುರುವನ್ನು ತನ್ನ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿ ಪುರುವಿನ ಅಗ್ರಜರೆಲ್ಲರನ್ನೂ ಅವನ ವಶಕ್ಕೆ ಒಪ್ಪಿಸಿ ಯಯಾತಿಯು ಅರಣ್ಯಕ್ಕೆ ಹೊರಟು ಹೋದನು. ಯಯಾತಿಯು 1000 ವರ್ಷಗಳ ಕಾಲ ಎಲ್ಲ ಇಂದ್ರಿಯಗಳನ್ನು ವಿಷಯ ಸುಖಗಳಲ್ಲಿ ಮುಳುಗಿಸಿಬಿಟ್ಟಿದ್ದರೂ ರೆಕ್ಕೆಗಳು ಬಂದೊಡನೆಯೇ ಪುಟ್ಟ ಪಕ್ಷಿಯು ಗೂಡನ್ನು ಬಿಟ್ಟು ಹೊರಟು ಹೋಗುವಂತೆ ಕ್ಷಣ ಮಾತ್ರದಲ್ಲಿ ಸರ್ವಸ್ವವನ್ನು ಪರಿತ್ಯಾಗ ಮಾಡಿಬಿಟ್ಟನು. ಅರಣ್ಯಕ್ಕೆ ಹೋದ ನಂತರ ಯಯಾತಿಯು ಸಮಸ್ತವಾದ ಸಹವಾಸಗಳಿಂದಲೂ ಮುಕ್ತನಾಗಿಬಿಟ್ಟನು. ಆತ್ಮ ಸಾಕ್ಷಾತ್ಕಾರದ ಸಾಧನೆಯಿಂದ ಅವನ ತ್ರಿಗುಣಮಯವಾದ ಲಿಂಗ ಶರೀರವು ನಷ್ಟವಾಗಿ ಹೋಯಿತು. ಮಾಯಾತೀತನಾದ ಪರಬ್ರಹ್ಮ ವಾಸುದೇವನಲ್ಲಿ ಸೇರಿ ಹೋಗಿ ಭಗವತ್ ಪ್ರೇಮಿಗಳಾದ ಸಂತರಿಗೆ ಲಭಿಸುವ ಭಾಗವತಿ ಗತಿಯನ್ನು ಹೊಂದಿದನು. ದೇವಯಾನಿಯು ಯಯಾತಿಯು ಹೇಳಿದ ಕಥೆಯನ್ನು ಕೇಳಿದ ನಂತರ ಪರಸ್ಪರ ಪ್ರೀತಿಯಿಂದಿರುವ ಸ್ತ್ರೀ ಪುರುಷರು ವೈಮನಸ್ಯ ಉಂಟಾದರೆ ಪರಿಹಾಸ ಮಾಡುವಂತೆ ರಾಜನು ತನ್ನ ಕಥೆಯನ್ನೇ ಪರ್ಯಾಯವಾಗಿ ಹೇಳುತ್ತಿರುವನೆಂದು ಭಾವಿಸಿದಳು. ಈಶ್ವರನಿಗೆ ಅಧೀನವಾಗಿರುವ ಬಂಧುಗಳು ಅರವಟ್ಟಿಗೆಯಲ್ಲಿ ದಾರಿಹೋಕರು ಸೇರುವಂತೆ ಒಂದೆಡೆಯಲ್ಲಿ ಸೇರುವರೆಂದು, ಕಾಲವು ಸನ್ನಿಹಿತವಾದೊಡನೆಯೇ ಅಗಲಿ ಹೋಗುವರೆಂದು ಭಾವಿಸಿದಳು. ಸಂಸಾರ, ಸಂಬಂಧ, ಬಂಧುಗಳು ಇವೆಲ್ಲವೂ ಪ್ರಭುವಾದ ಶ್ರೀಹರಿಯ ಮಾಯಾಕಲ್ಪಿತವೆಂದು ದೃಢಪಡಿಸಿಕೊಂಡಳು. ಸ್ವಪ್ನದೋಪಾದಿಯಲ್ಲಿರುವ ಸಮಸ್ತವಾದ ಸಹವಾಸಗಳನ್ನು ಭಾರ್ಗವಿಯು ಪರಿತ್ಯಜಿಸಿ ಮಹಾಪ್ರಭುವಾದ ಶ್ರೀಕೃಷ್ಣನಲ್ಲಿಯೇ ಮನಸ್ಸನ್ನು ನೆಲೆಗೊಳಿಸಿ ಲಿಂಗ ಶರೀರವನ್ನು ಪರಿತ್ಯಾಗ ಮಾಡಿ ಪರಮಾತ್ಮನಲ್ಲಿ ಸೇರಿ ಹೋದಳು. ಲಿಂಗಮಯ ಶರೀರವನ್ನು ಬಿಟ್ಟು ಪರಮಾತ್ಮನನ್ನು ಸೇರುವ ಸಮಯದಲ್ಲಿ ಸಾಧ್ವಿಯಾದ ದೇವಯಾನಿಯು ದೇವದೇವನ ಸ್ತೋತ್ರವನ್ನು ಹೀಗೆ ಮಾಡಿದಳು. ನಮಸ್ತುಭ್ಯಂ ಭಗವತೆ ವಾಸುದೇವಾಯ ವೇಧಸೆ ಸರ್ವಭೂತಾಧಿವಾಸಾಯ ಶಾಂತಾಯ ಬೃಹತೆ ನಮಃ. ಸಮಸ್ತ ಪ್ರಾಣಿಗಳಿಗೂ ನೆಲೆಯಾಗಿರುವ ಷಾಡ್ಗುಣ್ಯ ಪರಿಪೂರ್ಣನಾದ, ಶಾಂತನಾದ, ವ್ಯಾಪಕನಾದ, ಪರಬ್ರಹ್ಮ ಸ್ವರೂಪನಾದ ವಾಸುದೇವನಾದ ನಿನಗೆ ನಮಸ್ಕಾರ ಮಾಡುತ್ತೇನೆ ಎಂದು ದೇವಿಯು ಭಗವಂತನನ್ನು ಕುರಿತು ಹೇಳುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ 9ಮ ಸ್ಕಂದದ 19ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.